ನಮಸ್ಕಾರ ಸ್ನೇಹಿತರೆ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸರ್ಕಾರದವರು ತುಂಬ ಟ್ಯಾಕ್ಸ್ಗಳು ಮಾಡ್ತಿದ್ದಾರೆ. ಒಂದು ಕಾರು, ಸಿಂಪಲಾಗಿ ಒಂದು ಕಾರ್ ಬಗ್ಗೆ ಹೇಳ್ತೀನಿ. ಒಂದು ಕಾರ್ ತಗೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಕಟ್ಟಿರ್ತಾರೆ, ಜಿ ಎಸ್ ಟಿ ಕಟ್ಟು ಒಂದು ಕಾರ್ ತಗೊಂಬರ್ತಾರೆ. ಅದಾದಮೇಲೆ ರೋಡ್ ಟ್ಯಾಕ್ಸ್ ಅಂತ ಕಟ್ತಾರೆ, ಸ್ಟೇಟ್ ಟ್ಯಾಕ್ಸ್ ಅಂತ ಕೊಡ್ತಾರೆ ನಮ್ಮ ಸ್ಟೇಟಿಗೆ. ಅದಾದಮೇಲೆ ಟೋಲ್ ಟ್ಯಾಕ್ಸ್ ಅಂತ ಕೊಡ್ತಾರೆ. ಈ ಥರ ಪ್ರತಿಯೊಂದಕ್ಕೂ ಟ್ಯಾಕ್ಸ್ಗಳು ಕೊಡ್ತಾನೆ. ಮಲ್ಟಿಪಲ್ ಟ್ಯಾಕ್ಸ್ ತುಂಬ ಇದೆ, ಟ್ಯಾಕ್ಸ್ ಕಟ್ತಾನೆ ಇರಬೇಕು ಲೈಫ್ ಲಾಂಗ್. ಅದಾದಮೇಲೆ ಇನ್ನೊಂದು ಎಕ್ಸಾಂಪಲ್, 2014ರಲ್ಲಿ ಒಂದು ಕಾರ್ ತಗೊಂಡಿದ್ದೆ ಅಂದ್ಕೊಳ್ಳಿ. ನಾನೊಂದು ಕಾರ್ ತಗೊಂಡಿದ್ದೀನಿ, 6 ಲಕ್ಷ ರೂಪಾಯಿ ಹೊಸ ಕಾರ್ ತಗೊಂಡಿದ್ದೀನಿ. ಟ್ಯಾಕ್ಸ್ ಕಟ್ಟಿ ಎಲ್ಲ ಕಟ್ಬಿಟ್ಟು ಒಂದು 6 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ತಗೊಂಡಿದ್ದೀನಿ. ಆ 6 ಲಕ್ಷ ರೂಪಾಯಿ ಕಾರ್ನ ಇವಾಗ 2024ರಲ್ಲಿ ಇವತ್ತು ಡಿಸೆಂಬರ್ ಏನು ವಿಡಿಯೋ ಮಾಡ್ತಾಯಿದ್ದೀನಿ, ಡಿಸೆಂಬರು 25ನೇ ತಾರೀಕು ನೈಟು. ಸೊ ಇವತ್ತು ಮಾರಿದ್ದೀನಿ ಕಾರ್. ಅಂದರೆ ಅಲ್ಲಿ ನಾನು 1 ಲಕ್ಷಕ್ಕೆ ಮಾರಿರ್ತೀನಿ. 10 ವರ್ಷ ಆದಮೇಲೆ ಕಾರು 1 ಲಕ್ಷಕ್ಕೆ ಮಾರಿರ್ತೀನಿ. ಆ 1 ಲಕ್ಷಕ್ಕೆ ಮಾರಿದರೆ ಅಲ್ಲಿಗೆ ನಂಗೆ ಲಾಸ್ ಎಷ್ಟಾಗಿದೆ? 5 ಲಕ್ಷ ರೂಪಾಯಿ ಲಾಸ್ ಆಗಿದೆ. 6 ಲಕ್ಷಕ್ಕೆ ಕಾರ್ ತಗೊಂಡಿದ್ದೀನಿ, 5 ಲಕ್ಷ ಲಾಸ್ ಮಾಡಿಕೊಂಡು 1 ಲಕ್ಷಕ್ಕೆ ಮಾರಿದ್ದೀನಿ. 5 ಲಕ್ಷ ರೂಪಾಯಿ ಲಾಸ್ ಆಗಿದೆ ನನಗೆ. ಈ ಲಾಸ್ ಆದಮೇಲೆ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವಾಗ ಅದೇನು ಡಿಫ್ರೆನ್ಸ್ ಅಮೌಂಟು ನಾವು ಬಿಟ್ಟಿದ್ದೀವಲ್ಲ 5 ಲಕ್ಷ ರೂಪಾಯಿ, ಅದಕ್ಕೆ 18% ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿರೋದು. ಅರ್ಥ ಆಯ್ತಾ? ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿರೋದು. ಅಂದರೆ 5 ಲಕ್ಷಕ್ಕೆ ಟ್ಯಾಕ್ಸ್ ಅಂತ ಎಷ್ಟಾಯ್ತಪ್ಪ ಅಂದರೆ, ಇವತ್ತಿನ ಲೆಕ್ಕಾಚಾರಕ್ಕೆ 90,000 ರೂಪಾಯಿ ಟ್ಯಾಕ್ಸ್ ಆಯಿತು. ಅರ್ಥ ಆಯ್ತಾ? 90,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತ. 5 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಅಮೌಂಟ್ ಇದೆ, ಅದಕ್ಕೆ ನಾವು 90,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತೆ. 90,000 ರೂಪಾಯಿ ಟ್ಯಾಕ್ಸ್ ಕಟ್ಟಿ 10,000 ರೂಪಾಯಿ ಜಾಬ್ ಬರ್ಬೇಕು ನಾನು. ಯಾವ ನ್ಯಾಯ ಅಂತ ನನಗಂತೂ ಅರ್ಥ ಆಗಲಿಲ್ಲ. ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಇದನ್ನೆಲ್ಲ ಹೇಗೆ ತಿಳ್ಕೊಳ್ತಿದ್ದೀಯಾ ಬಬ್ಬು ಅಂತ ಕೇಳೋದಾದರೆ, ದಯವಿಟ್ಟು ನೀವು ಕೂಡ ಈ ವಯಸ್ಸಿನ ನಿಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೊಂಡು ನೋಡಿ. ನಿಮಗೂ ಕೂಡ ಇವೆಲ್ಲ ಐಡಿಯಾಗಳು ತಲೆಗೆ ಬರ್ತವೆ.